ನನ್ನ ಹೆಸರು ಹರೀಶ್ ಅಂತ. ಇದೇ ನಾವು ಗುಡದಳ್ಳಿ ನಿವಾಸವಾಗಿರ್ತೀವಿ. ನಮ್ಮದೊಂದು ಸಣ್ಣದೊಂದು ಸ್ಕ್ರ್ಯಾಪ್ ಅಂಗಡಿ ಇದೆ. ಅಪರಿಚಿತರು ಇದೇ ಥರ ಬಂದು ನಮಗೆ ಬ್ರಾಸ್ ಪೌಡ್ರ್ ಇದೆ ತಗೊಳ್ಳಿ ಅಂತ ನಮಗೆ ಸೇಲ್ ಮಾಡಿರ್ತಾರೆ. ಅದು ನಾವು UPI ಮುಖಾಂತರ ನಾವು ಅಮೌಂಟ್ ಕಳಿಸಿರ್ತೀವಿ. 7,500 25 kg ಬ್ರಾಸ್ ಪೌಡ್ರ್ ಇತ್ತು. ಅದಾದಮೇಲೆ ನಾವು ಸೇಲ್ ಮಾಡೋದಕ್ಕೋಸ್ಕರ ನಾವು ಮಾರ್ಕೆಟ್ಗೆ ನಾವು ತೊಗೊಂಡೋಗಿರ್ತೀವಿ. ಅದು ನೋಡಿದ್ರೆ ಅದು ಪ್ಲಾಸ್ಟಿಕ್ ಪೌಡ್ರ್ ಆಗಿರುತ್ತೆ. ಅದಾದಮೇಲೆ ನಾವು ಏನು ಮಾಡೋದಂತ ಗೊತ್ತಾಗಲಿಲ್ಲ. ನಾವು ತಿರ್ಗಾ ಮನೆಗೆ ಬಂದಿರ್ತೀವಿ. ಮನೆಗೆ ಬಂದ ನಂತರ ನಮ್ಮ ಫ್ರೆಂಡ್ ಆದಂಥ ಅವರು ಕರ್ಕೊಂಡೋಗಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಬ್ಯಾಟ್ರಾಯನಪುರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅದಾದಮೇಲೆ ಅದು ನಮ್ಗೆ ತಿಳಿದು ಬರುತ್ತೆ ಅದು ಬಾಂಬೆ ಅಕೌಂಟ್ ಆಗಿರುತ್ತೆ. ಅದಾದಮೇಲೆ ನಾವು ಫ್ರೀಸ್ ಮಾಡಿಸಿರ್ತೀವಿ ಅಕೌಂಟಿಗೆ ಫ್ರೀಸ್ ಮಾಡಿಸಿದ್ಮೇಲೆ ಸ್ಟೇಷನ್ಗೆ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಆದಂಥ ವೀರಭದ್ರಯ್ಯನವರು ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಅದನ್ನು ಮತ್ತೆ ತಿರ್ಗಾ ಅಮೌಂಟು ಬರೋ ಥರ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಇನ್ಸ್ಪೆಕ್ಟ್ರು ಜೀವನ್ ಅವರು ತುಂಬ ಸಪೋರ್ಟ್ ಮಾಡಿರ್ತಾರೆ ಈ ಅಮೌಂಟ್ ಬರೋದಕ್ಕೋಸ್ಕರ. 7,500 ನಮ್ಮ ಅಮೌಂಟು ರಿಟರ್ನ್ ಬರೋ ಥರ ಮಾಡಿದ್ರು. ಹಂಗಾಗಿ ಬ್ಯಾಟ್ರಾಯನಪುರ ಸ್ಟೇಷನ್ಗೆ ತುಂಬ ಧನ್ಯವಾದಗಳು.